ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ಒಂದು ಟೆರೆಸ್ ಗಾರ್ಡನ್ಗೆ ಒಳ್ಳೆ ರೀತಿಯ ಒಂದು ಗೊಬ್ಬರನ ಮಾಡಿ ತೋರಿಸ್ತಾ ಇದ್ದೀನಿ. ಏಕೆಂದರೆ ಎಲ್ಲರಿಗೂ ಗಿಡ ಅಂದರೆ ತುಂಬ ಇಷ್ಟ. ಅದು ಪರಿಸರದ ಪ್ರೇಮಿ ನೈಸರ್ಗಿಕ ಒಂದು ಕೊಡುಗೆ ಅಂದರೆ ಈ ಗಿಡಗಳು. ಗಿಡ ತುಂಬ ಹೂ ಬೇಕು ಅಂದರೆ ಈ ರೀತಿ ಗೊಬ್ಬರ ಮಾಡಿಕೊಳ್ಳೇಬೇಕು. ಇದೇ ಗಿಡ ಅದೇ ಗಿಡ ಅಂತ ಏನಿಲ್ಲ ಸ್ನೇಹಿತರೆ, ಎಲ್ಲ ಗಿಡಕ್ಕೂ ಹಾಕಬಹುದು ಈ ಗೊಬ್ಬರ. ಎಲ್ಲ ಗಿಡಕ್ಕೂ ಸೇರುತ್ತೆ ಈ ಗೊಬ್ಬರ. ಒಂದ್ಸಲಿ ಮಾಡಿದ್ರೆ ಸಾಕು, ಎಲ್ಲ ಗಿಡಕ್ಕೂ ಒಂದೊಂದು ಟೀ ಸ್ಪೂನಷ್ಟು ನಾವು ಹಾಕಿದ್ರೆ ಸಾಕು. ದಟ್ಟವಾಗಿ ಮತ್ತು ಒಳ್ಳೆಯ ಹೂ ಕೊಡೋದ್ರಲ್ಲಿ ಸಂಶಯನೇ ಪಡೋದು ಬೇಕಿಲ್ಲ. ತುಂಬ ಚೆನ್ನಾಗಿ ಚಿಗುರುತ್ತೆ. ಚಿಗುರಿಲ್ಲ, ನನ್ನ ಗಿಡ ತುಂಬ ಸಣ್ಣದಾಗಿದೆ, ಅದು ಹೂ ಕಚ್ಚಿಲ್ಲ, ಕಾಯಿ ಕಚ್ಚಿಲ್ಲ ಅನ್ನೋ ಚಿಂತೆನೇ ಮಾಡಬೇಡಿ. ಇದು ಒಂದು ಗೊಬ್ಬರ ಸಾಕು ಸ್ನೇಹಿತರೆ. ಅದರಲ್ಲೂ ಇವಾಗ ತುಂಬ ಮಳೆ ಬರೋದ್ರಿಂದ ಏನು ಮಾಡಬೇಕು, ನಾವು ಈ ರೀತಿಯೇ ನಾವು ಪುಡಿ ಗೊಬ್ಬರನ ಹಾಕಬೇಕು. ಲಿಕ್ವಿಡ್ ಗೊಬ್ಬರನ ನಮ್ಮ ಗಿಡಗಳಿಗೆ ಕೊಡಬಾರ್ದು. ಯಾಕಂದರೆ ಮಳೆ ಬರೋದು ಅದೇ ನೀರು ಹೆಚ್ಚಾಗೋಗಿರುತ್ತೆ. ನಾವು ಮತ್ತೆ ನಮ್ಮ ಗಿಡಗಳಿಗೆ ಹಾನಿ ಮಾಡೋದು ಸರಿ ಇರಲ್ಲ. ಅದಕ್ಕೆ ಈ ರೀತಿ ಒಳ್ಳೆಯ ಒಂದು ಗೊಬ್ಬರ ಕೊಟ್ಟರೆ ನಮ್ಮ ಗಿಡದಲ್ಲಿ ಸದಾ ಹೂ ಇದ್ದೇ ಇರುತ್ತೆ. ಕಾಯಿ ಅಂದರೆ ಕಾಯಿ, ಸದಾ ಕಾಯಿ ಇದ್ದೇ ಇರುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಈ ರೀತಿ ಒಂದು ಗೊಬ್ಬರ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನಮ್ಮ ಸುಂದರಿ ನೋಡಿ, ಕಾಯಿ ಮೊಗ್ಗೆಲ್ಲ ಇಟ್ಕೊಂಬಿಟ್ಟಿದ್ದಾಳೆ. ಎಷ್ಟು ಕಾಯಿ ಮೊಗ್ಗು ಇನ್ನೂ ಹರಡಿಲ್ಲ. ಪುಟಾಣಿಯಾಗಿ ಉದ್ದ ಇದ್ದಾಳೆ. ಸಣ್ಣ ಸಣ್ಣ ಮಕ್ಕಳು ಕೆಳಗಡೆ ಇದ್ದಾರೆ. ಇವಳು ಮಾತ್ರ ಉದ್ದಕ್ಕೆ ಹೋಗ್ಬಿಟ್ಟು ಅಷ್ಟು ಮೊಗ್ಗು ಕಚ್ಚಿದ್ದಾಳೆ. ಈ ದಿಢೀರನೇ ಇವತ್ತು ನಾಳೆ ಹಾಗೇ ಉದ್ದಾಗೋಯ್ತು ಸ್ನೇಹಿತರೆ. ಸುತ್ತಮುತ್ತ ನೋಡಿದ್ರೆ ಸಣ್ಣ ಪುಟ್ಟ ಹೆಚ್ಚು ಗಿಡಗಳು ಬಂದಿದೆ. ಇವ್ರಿಗೂ ಒಂದು ಸ್ವಲ್ಪ ಗೊಬ್ಬರ ಕೊಡೋಣ. ಅದೇ ಹೇಳಿದ್ನಲ್ಲ, ಎಲ್ಲ ಗಿಡಗಳಿಗೂ ನಾವು ಈ ಗೊಬ್ಬರನ ಹಾಕ್ಕೊಳ್ಬಹುದು. ಯಾವುದು ಅದಕ್ಕೆ ಹಾಕಬೇಕು, ಇದಕ್ಕೆ ಹಾಕಬೇಕು, ಏನಾಗುತ್ತೆ ಅನ್ನೋ ಸಂಶಯನೇ ಇಟ್ಕೊಳ್ಬೇಡಿ. ಎಲ್ಲ ಗಿಡಕ್ಕೂ ಒಂದೊಂದು ಟೀ ಸ್ಪೂನ್. ಅದು ಮಳೆಗಾಲದಲ್ಲಂತೂ ಈ ರೀತಿ ಡ್ರೈ ಗೊಬ್ಬರನೇ ಆಗಿರಬೇಕು, ಒಣ ಗೊಬ್ಬರ ಇದು. ನಾವೇನಾದ್ರು ಲಿಕ್ವಿಡ್ ಗೊಬ್ಬರ ಹಾಕಿದ್ರೆ ನಮ್ಮ ಗಿಡಕ್ಕೆ ಹಾನಿ ಆಗುತ್ತೆ. ಪದೇ ಪದೇ ಹೇಳ್ತಾ ಇದ್ದೀನಿ. ಕೆಲವರು ಇದನ್ನು ನೀರನ್ನ ಮಿಕ್ಸ್ ಮಾಡಿ ಹಾಕೋದು ಅದು ಇದು ಅಂತಾರೆ. ಖಂಡಿತ ಆ ರೀತಿ ಹಾಕಲಿಕ್ಕೆ ಹೋಗಬೇಡಿ. ಮತ್ತು ನೋಡಿ, ಇದು ಪಲಾವ್ ಯಾರಿಗಿಷ್ಟ ಇಲ್ಲ? ಬಾಸುಮತಿ ಪಲಾವ್ದು ತುಂಬ ಇಷ್ಟ ಆಗುತ್ತಲ್ವ ಸ್ನೇಹಿತರೆ. ಇದನ್ನು ಸಹ ಇದಕ್ಕೂ ಹಾಕಿದ್ದೀನಿ. ನಾನು ಯಾವ ರೀತಿ ಗೊಬ್ಬರ ಮಾಡಿದೆ ಹೇಳ್ತೀನಿ ಬನ್ನಿ. ಇದು ಅಲೋವೆರಾ ಸ್ನೇಹಿತರೆ. ಇದನ್ನು ತೊಗೊಂಡು ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಡ್ಬೇಕು ಸ್ನೇಹಿತರೆ. ಸಣ್ಣದಾಗಿ ಕಟ್ ಮಾಡಿಬಿಟ್ರೆ ಬೇಗ ಇದು ಒಣಗುತ್ತೆ ಸ್ನೇಹಿತರೆ. ಇಲ್ಲ ಅಂದರೆ ಏನಾಗುತ್ತೆ, ಫುಲ್ಲು ಒಂಥರ ಹಸಿ ಇದ್ದರೆ ನಮಗೆ ಆ ರೀತಿ ಪುಡಿ ಸಿಗೋದಿಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಈ ರೀತಿ ಕಟ್ ಮಾಡಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಳ್ತೀನಿ ಸ್ನೇಹಿತರೆ. ಹಲವರು ಯಾವಾಗ ಬಿಸಿಲಿರುತ್ತೋ ನೋಡಿ ಒಣಗಿಸಿ ಡಬ್ಬಿಲಿ ಪುಡಿ ಮಾಡಿ ಇಟ್ಕೋಬಹುದು. ಮತ್ತು ಬಾಳೆಹಣ್ಣು ಸಿಪ್ಪೆ, ಯಾವುದಾದ್ರೂ ಪಚ್ಚ ಬಾಳೆಹಣ್ಣು, ನೇತ್ರ ಬಾಳೆಹಣ್ಣು, ಯಾವ ಬಾಳೆಹಣ್ಣು ಸಿಪ್ಪೆ ಆದರೂ ಸರಿಯೇ, ಈ ರೀತಿ ಅದನ್ನು ಕಟ್ ಮಾಡಿದ್ರೆ ಬೇಗ ಒಣಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಕಟ್ ಮಾಡಿಬಿಡ್ಬೇಕು. ಬಿಸಿಲಲ್ಲಿ ಒಣಗಿಸ್ಬೇಕು ಸ್ನೇಹಿತರೆ. ಈ ರೀತಿ ಒಣಗಿಸಿ ನೀವು ಯಾವಾಗ ಬೇಕಾದರೂ ಗಿಡಕ್ಕೆ ಹಾಕ್ಬೋದು. ಒಣಗಿಸಿ ಒಂದು ಡಬ್ಬಿಲಿ ತುಂಬಿಟ್ಕೊಬಿಡಿ. ವರ್ಷಾನುಗಟ್ಲೆನೂ ಸಹ ಇದನ್ನು ಬಳಸ್ಕೊಳ್ಬಹುದು. ಹೆಚ್ಚಿಗೆ ನಿಮಗೇನಾದರೂ ಸಿಕ್ತು ಅಂದರೆ, ಚೆನ್ನಾಗಿ ಬಿಸಿಲಿತ್ತು ಅಂದರೆ ಒಣಗಿಸಿ ನೀವು ಡಬ್ಬಿಲಿ ತುಂಬಿಟ್ಕೋಬಹುದು ಸ್ನೇಹಿತರೆ. ಮತ್ತು ಈ ಏನಾದರೂ ಸಣ್ಣ ಪುಟ್ಟ ಹುಳಗಳು ಏನಾದರೂ ಆಗುತ್ತೆ ನಮ್ಮ ಗಿಡಕ್ಕೆ ಅನ್ನೋದಿದ್ದರೆ, ಫಂಗಸ್ ಬರೋದು, ಸಣ್ಣ ಕೀಟಗಳಾಗೋದು ಅನ್ನೋದಿದ್ದರೆ, ಈ ಥರ ನಿಂಬೆ ಸಿಪ್ಪೆ ಇತ್ತು ಅಂದರೆ ಧಾರಾಳವಾಗಿ ಅದನ್ನು ಒಣಗಿಸಿ ಪುಡಿ ಮಾಡ್ಕೊಳ್ಬಹುದು. ಈ ರೀತಿ ನಾನು ಇದಕ್ಕೆ ಸ್ವಲ್ಪ ಮಟ್ಟಿಗೆ ಮಾಡಿ ನಿಮಗೆ ತೋರಿಸೋದ್ರಿಂದ ನಾನು ಇಷ್ಟು ಒಂದು ಕಾಯಲ್ಲಿ 2 ಹೋಳನ್ನ ಇಟ್ಕೊಂಡಿದ್ದೀನಿ. ನಿಮ್ಗೆ ಇನ್ನೂ ಬೇಕಂದರೆ ಸಾಕಷ್ಟು ಹಾಕ್ಕೊಳ್ಬಹುದು ಸ್ನೇಹಿತರೆ. ಆದರೆ ಇದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಳ್ಬೇಕಾಗತ್ತೆ. ಒಣಗಿಸ್ಬಿಟ್ಟು ನೀವು ಪುಡಿ ಮಾಡೋದರಲ್ಲಿ ಏನೂ ತೊಂದರೆ ಆಗಲ್ಲ. ಅತಿ ಮುಖ್ಯವಾದದ್ದು ಸಾಸಿವೆ ಪುಡಿ ತುಂಬ ಮುಖ್ಯ. ಸಾಸಿವೆ ಹಿಂಡಿ ಸಿಗುತ್ತೆ. ಅದನ್ನು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋ ಬದಲು ಈ ರೀತಿ ಪುಡಿ ಮಾಡಿ ಇದನ್ನು ಸ್ವಲ್ಪ ಒಣಗಿಸ್ಬೇಕು. ಇಲ್ಲಾಂದರೆ ಅಲ್ಲಲ್ಲಿ ಹಂಗಂಗೆ ಒಂದೊಂದು ಬೀಜ ಉಳ್ಕೊಳ್ತು ಅಂದರೆ ಗಿಡಗಳು, ಸಾಸಿವೆ ಗಿಡ ಬಂದ್ಬಿಡುತ್ತೆ. ಅದಕ್ಕೆ ಇದನ್ನು ಚೆನ್ನಾಗಿ ಒಣಗಿಸ್ಕೊಂಡು ನಾವು ಪುಡಿ ಮಾಡಬೇಕು. ಇದು ಯಾವುದನ್ನು ನಾವು ಹುರಿಬಾರ್ದು ಸ್ನೇಹಿತರೆ. ಚೆನ್ನಾಗಿ ಒಣಗಿಸಿ
ಪುಡಿ ಮಾಡಿ ಒಂದೊಂದು ಟೀ ಸ್ಪೂನ್ ನಮ್ಮ ಗಿಡಗಳಿಗೆ ಹಾಕಿದರೆ ನಮ್ಮ ಗಿಡದಲ್ಲಿ ಸದಾ ಹೂ ಇರುತ್ತೆ, ಗಿಡ ತುಂಬ ಹೂ ಇರುತ್ತೆ, ಎಲೆಗೆ ಒಂದೊಂದು ಹೂ ಇರುತ್ತೆ, ಖುಷಿ ಕೊಡುತ್ತೆ. ನೋಡಲಿಕ್ಕೆ 2 ಕಣ್ಣು ಸಾಲದು ಅಷ್ಟು ಖುಷಿ ಕೊಡುವಂತಹ ಇಂತಹ ಗೊಬ್ಬರನ ಮನೆಯಲ್ಲೇ ಮಾಡಿ. ಸಿಂಪಲ್ಲು, ಏನಿಲ್ಲ, ಮನೆಯಲ್ಲಿರೋವಂಥದ್ದನ್ನೇ ನೀವು ಒಣಗಿಸಿ ಪುಡಿ ಮಾಡಿದ್ರೆ ನಮ್ಮ ಗಿಡ ತುಂಬ ಚೆನ್ನಾಗಿರುತ್ತೆ. ಹೋಗಿ ಬರ್ತೀನಿ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.